ಇದ್ರ ಮೂಲಕ ಹೆಂಗೆ ಕಥೆಯನ್ನ ಅಥವಾ ಕತೆ ಮೂಲಕ ಹೆಂಗೆ ಇಂಗ್ಲಿಷ್ ಕಲಿಬಹುದು ಸರ್ ಅಂತ ನೀವು ಕೇಳ್ತಾ ಇರ್ಬೋದು. ಆ ರಿಸಲ್ಟ್ ತಗೊಂಡು ಅವನು ಬಹಳ ಖುಷಿಯಿಂದ ರೋಡ್ ಮೇಲೆ ಡಾನ್ಸ್ ಮಾಡ್ತಾ ಹೋಗ್ತಾ ಇರ್ತಾನೆ. ನೋಡಿ, ಇಲ್ಲಿ ವಾಸ್ ಅಂದ್ರೆ ಆಗ ಅಂತ ಆಗುತ್ತೆ. ಒಂದು ಹುಡುಗ ಇದ್ದ ಎಲ್ಲಿ? ಇನ್ ಎ ವಿಲೇಜ್. ಹಿ ವಾಸ್ ವೆರಿ ಹ್ಯಾಪಿ. ನೋಡಿ, ಅಗನ್ ಇಲ್ಲಿ ಏನ್ ಬಂತು? ವಾಸ್ ಬಂತು. ಹಿ ವಾಸ್ ವೆರಿ ಹ್ಯಾಪಿ. ಸೊ ವೈಲ್ ರಿಟರ್ನಿಂಗ್ ಟು ಹೋಮ್, ಹಾಯ್, ನಾನು ನಿಮ್ಮ ಮುಜಾವರ್ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಒಂದು ಕತೆ ಮೂಲಕ ಇಂಗ್ಲಿಷ್ ಅನ್ನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಅದು ಹೆಂಗಂದ್ರೆ ನೋಡಿ, ಸಾಮಾನ್ಯವಾಗಿ ಕತೆಗಳು ಯಾವಾಗ್ಲೂ ಭೂತಕಾಲದಲ್ಲಿ ಇರ್ತದೆ, ಮೀನ್ಸ್ ಪಾಸ್ಟ್ ಟೆನ್ಸ್ ಅಲ್ಲೇ ಇರ್ತದೆ. ಸೊ ಆಲ್ವೇಸ್ ಸ್ಟೋರೀಸ್ ಆರ್ ಇನ್ ಪಾಸ್ಟ್ ಟೆನ್ಸ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದಿಸ್ ಈಸ್ ವಾಟ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂತಂದ್ರೆ an action is completed at the time of speaking. An action is completed at the time of speaking. At the time of speaking. ಇದಕ್ಕೆ ಏನಂತೀವಿ ಅಂದ್ರೆ ನಾವು past tense ಅಂತ ಹೇಳಿ ಕರಿತೀವಿ. So as you know, there are 4 kinds of past tense. Of course, first one is simple past tense. Simple past tense ಅಥವಾ past indefinite. ಇಲ್ಲಿ ಬರುವಂತ ಸಹಾಯಕ ಕ್ರಿಯಾಪದ ಯಾವುದು? did. ಸೊ ಎರಡನೇದು ಪಾಸ್ಟ್ ಕಂಟಿನ್ಯೂಸ್, ಮುಂದುವರೆದ ಭೂತಕಾಲ, ಭೂತಕಾಲದಲ್ಲಿ ನಡೀತಾ ಇತ್ತು. ಇದಕ್ಕೆ ಸಹಾಯಕ ಕ್ರಿಯಾಪದಗಳು ವಾಸ್ ಮತ್ತೆ ವೇರು. ಸೊ ಅದೇ ರೀತಿಯಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ಭೂತಕಾಲ. ಸೊ ಇದಕ್ಕೆ ಸಹಾಯಕ ಕ್ರಿಯಾಪದ ಹ್ಯಾಡ್. ಸೊ ಅದೇ ರೀತಿಯಾಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಮುಂದುವರೆದ ಪೂರ್ಣ ಭೂತಕಾಲ. ಯಾವುದೇ ಒಂದು ಕ್ರಿಯೆ ಭೂತಕಾಲದಲ್ಲಿ ಪ್ರಾರಂಭವಾಗಿ ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೀತಾ ಇತ್ತು ಅಂತ ಹೇಳ್ಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದಕ್ಕೆ ನಾವು ಸಹಾಯಕ ಕ್ರಿಯಾಪದ ಯಾವ್ದಪ್ಪ ಅಂದ್ರೆ ಹ್ಯಾಡ್ ಬಿನ್. ಸೊ ದಿಸ್ ಈಸ್ ಏನು? ಪಾಸ್ಟ್ ಟೆನ್ಸ್ ಅಂದ್ರೆ ಆಲ್ರೆಡಿ ಕ್ರಿಯೆ ಮುಗಿದಿರುತ್ತದೆ. ಸೊ ಆಕ್ಷನ್ ಈಸ್ ಕಂಪ್ಲೀಟೆಡ್. ಹಾಗಾದ್ರೆ ಇದ್ರ ಮೂಲಕ ಹೆಂಗೆ ಕಥೆಯನ್ನ ಅಥವಾ ಕತೆ ಮೂಲಕ ಹೆಂಗೆ ಇಂಗ್ಲಿಷ್ ಕಲಿಬಹುದು ಸರ್ ಅಂತ ನೀವು ಕೇಳ್ತಾ ಇರ್ಬೋದು, ಮನಸ್ಸಲ್ಲಿ ಬರ್ತಾ ಇರ್ಬೋದು. So an action is completed at the time of speaking. This is called past tense. ಈಗ ಒಂದು ಕತೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಒಂದು ಊರಲ್ಲಿ ಒಂದು ಹುಡುಗ ಇದ್ದ. ಆ ಹುಡುಗ ಶಾಲೆಗೆ ಹೋಗ್ತಾನೆ. ಶಾಲೆಗೆ ಹೋದಾಗ ಶಾಲೆಯಲ್ಲಿ ತನ್ನ ಒಂದು ರಿಸಲ್ಟ್ ಅನ್ನು ಪಡಿತಾನೆ. ಸೊ ರಿಸಲ್ಟ್ ಚೆನ್ನಾಗಿರುತ್ತೆ ಅಥವಾ ಒಂದು ಒಳ್ಳೆ ರಿಸಲ್ಟ್ ಬಂದಿರ್ತದೆ. ಆ ರಿಸಲ್ಟ್ ತಗೊಂಡು ಅವನು ಬಹಳ ಖುಷಿಯಿಂದ ರೋಡ್ ಮೇಲೆ ಡಾನ್ಸ್ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಡಾನ್ಸ್ ಮಾಡ್ತಾ ಹೋಗ್ಬೇಕಾದ್ರೆ ಒಬ್ಬ ಅವನ ಗೆಳೆಯ ಭೇಟಿ ಆಗ್ತಾನೆ. ಭೇಟಿಯಾಗಿ ಕೇಳ್ತಾನೆ, ಯಾಕೆ ಡಾನ್ಸ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇವತ್ತು ನನ್ನ ರಿಸಲ್ಟ್ ಬಂದಿದೆ, ನಾನು ಇವತ್ತು ರಿಸಲ್ಟ್ ಪಡ್ಕೊಂಡೆ, ನನ್ನ ಪರ್ಸೆಂಟೇಜ್ ಚೆನ್ನಾಗಿದೆ, ಅದಕ್ಕೆ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಈ ಕತೆ ನಿಮ್ಗೆ ಅಫ್ಕೋರ್ಸ್ ಇದು ಭೂತಕಾಲದಲ್ಲಿ ಆಗಿರುವಂತ ಕತೆ ಅಥವಾ ಆಕ್ಷನ್ ಈಸ್ ಕಂಪ್ಲೀಟೆಡ್, ಕ್ರಿಯೆ ಮುಗಿದುತ್ತದೆ. ಅದನ್ನ ಇಂಗ್ಲಿಷ್ ಅಲ್ಲಿ ಹೆಂಗೆ ಹೇಳ್ಬೇಕು ಅಂತ ನಾವು ನೋಡಿದಾಗ ದೇರ್ ವಾಸ್ ಎ ಬಾಯ್. ಓಕೆ, ದೇರ್ ವಾಸ್ ಎ ಬಾಯ್. ನೋಡಿ, ಇಲ್ಲಿ ವಾಸ್ ಅಂದ್ರೆ ಆಗ ಅಂತ ಆಗುತ್ತೆ. ಒಂದು ಹುಡುಗ ಇದ್ದ ಎಲ್ಲಿ? ಇನ್ ಎ ವಿಲೇಜ್. ದೇರ್ ವಾಸ್ ಎ ಬಾಯ್ ಇನ್ ಎ ವಿಲೇಜ್. ಹಿ ವೆಂಟ್ ಟು ಸ್ಕೂಲ್. ಹೋದ, ಶಾಲೆಗೆ ಹೋದ. ಹಿ ವೆಂಟ್ ಟು ಸ್ಕೂಲ್ ಅಂಡ್ ಹಿ ಗಾಟ್ ಎ ರಿಸಲ್ಟ್. Or he took the result. ನೋಡಿ, take ಭೂತಕಾಲ ಏನು? took. He took the result and the result was very good. ನೋಡಿ, was past tense ಬಂತು. The result was very good and he got very good percentage. He had got a very good percentage and he was very happy. ನೋಡಿ, again ಇಲ್ಲಿ ಏನು ಬಂತು? was ಬಂತು. He was very happy. ಸೊ while returning to home ಅಂದ್ರೆ ಮನೆಗೆ ಹೋಗ್ತಾ ಇರಬೇಕಾದ್ರೆ he was dancing on the street. So at the same time one of his friend met him. meet ಭೂತಕಾಲ met. one of friend he met him and asked him, why are you dancing? ಏನ್ ಕೇಳ್ದ? ಯಾಕೆ ಡಾನ್ಸ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ದೆನ್ ದ ಬಾಯ್ ರಿಪ್ಲೈಡ್,
I got the result. I got very good result. I passed the exam. So I am dancing or I was dancing. ಸೊ ಇಲ್ಲಿ ಏನ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ, ಈ ರೀತಿಯಾಗಿ ನಾವು ಕಥೆಯ ಮೂಲಕ ಅತಿ ಸರಳವಾಗಿ ನಾವು ಇಂಗ್ಲಿಷ್ ಅನ್ನ ಕಲಿಯಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ ವಾಸ್ ಅನ್ನ ಬಳಸಿದ್ವಿ, ವೇರ್ ಅನ್ನ ಬಳಸಿದ್ವಿ, ಹ್ಯಾಡ್ ಅನ್ನ ಬಳಸಿದ್ವಿ. ಓಕೆ, ಈ ರೀತಿಯಾಗಿ ನಾವು ಬಳಸ್ಕೊಂಡು ವಾಕ್ಯಗಳನ್ನ ಮಾಡಿ ಒಂದು ಏನಂದ್ರೆ ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನ ಮಾಡ್ತೀವಿ. ಸೊ ನೀವು ಇದೇ ರೀತಿಯಾಗಿ ಇಂಗ್ಲಿಷ್ ಬೇಗ ಬೇಗ ಕಲಿಬೇಕು, ಕನ್ನಡದಿಂದ ಇಂಗ್ಲಿಷ್ ಕಲಿಬೇಕು, ಅಥವಾ ಮನೆಯಲ್ಲೇ ಕೂತ್ಕೊಂಡು ನೀವು ಇಂಗ್ಲಿಷ್ ಕಲಿಬೇಕು ಅಂದ್ರೆ, ಸೊ ಪ್ಲೀಸ್ ಕಾಲ್ ಮೀ. ನನ್ನ ನಂಬರು 7760010998. ನೋ ಡೌಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಅದ್ರ ಜೊತೆಗೆ ನಾನು ವಿ ಆರ್ ಪ್ರೊವೈಡಿಂಗ್ ನೋಟ್ಸ್ ಅಟ್ ದ ಸೇಮ್ ಟೈಮ್ ವಿ ಆರ್ ಪ್ರೊವೈಡಿಂಗ್ ರೆಕಾರ್ಡೆಡ್ ಕ್ಲಾಸಸ್ ಆಲ್ಸೋ. ಓಕೆ, ನಿಮಗೆ ಕಂಟಿನ್ಯೂಸ್ ಬ್ಯಾಕಪ್ ಇರುತ್ತೆ. ನಿಮಗೆ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಮಾತಾಡಕ್ ಬರೋವರೆಗೂ ನಾವು ಇಂಗ್ಲಿಷ್ ಕ್ಲಾಸಸ್ ಅನ್ನ ತೆಗೆದುಕೊಳ್ತಾ ಇರ್ತೀವಿ. ಸೊ ವಿ ಹ್ಯಾವ್ ಫ್ಯಾಕಲ್ಟೀಸ್, ಅಂದ್ರೆ ನನ್ನ ಜೊತೆಗೆ ಫ್ಯಾಕಲ್ಟಿ ಇದ್ದಾರೆ, ಅವರು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ, ನಾನು ನಿಮ್ಗೆ ಪ್ರಾಕ್ಟೀಸ್ ಮಾಡ್ತೀನಿ. ನೀವು ಬೇಗ ಬೇಗ ಇಂಗ್ಲಿಷ್ ಕಲಿತು ಒಂದು ಒಳ್ಳೆ ಜಾಬ್ ಅನ್ನ ಪಡೀಲಿ ಅಥವಾ ಪಡೀರಿ ಅನ್ನೋ ನಮ್ಮ ಉದ್ದೇಶದಿಂದ ನಾವು ಒಂದು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಬಯಸ್ತಾ ಇದೀವಿ. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಜಾಬ್ ಪ್ಲೇಸ್ಮೆಂಟ್ ಆಲ್ಸೋ. ಸೊ ಗೊತ್ತಿರೋ ಹಾಗೆ ನಾನು ಬೆಂಗಳೂರಲ್ಲಿ ಬ್ರಾಂಚ್ ಮಾಡಿರೋದು, ಮತ್ತೆ ಅದೇ ರೀತಿಯಾಗಿ ಬಹಳಷ್ಟು ಕಂಪನಿ ಜೊತೆಗೆ ಟೈಪ್ ಮಾಡಿರೋದು. ಸೊ ಖಂಡಿತವಾಗಿಯೂ ನಿಮ್ಗೆ ಜಾಬ್ ಹೆಲ್ಪ್ ಆಗುತ್ತೆ. ನಿಮ್ಗೆ ಒಳ್ಳೆ ಜಾಬ್ ಪಡಿಬೇಕಾದ್ರೆ ಎರಡು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಒಂದು, ಚೆನ್ನಾಗಿ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡಕ್ ಬರಬೇಕು. ಫ್ಲೂಯೆಂಟ್ ಅಂದ್ರೆ ಏನು, ನಿಮಗೆ ಗೊತ್ತಿರುವಂತ ಇಂಗ್ಲಿಷ್ ಬಾಯಿಗೆ ಬರಬೇಕು, ಅಂದ್ರೆ ನಿಮ್ಮ ಥಾಟ್ಸ್ ನಿಮ್ ಬಾಯಿಗೆ ಬರಬೇಕು. ದಟ್ ಇಸ್ ವಾಟ್ ಫ್ಲೂಯೆಂಟ್ ಇಂಗ್ಲಿಷ್. ಅಟ್ ದ ಸೇಮ್ ಟೈಮ್ ಕಂಪ್ಯೂಟರ್ ಸ್ಕಿಲ್ಸ್ ಅಲ್ಲಿ MS ಆಫೀಸ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ನೆಕ್ಸ್ಟ್ ಟ್ಯಾಲಿ ಇರ್ಬೋದು, ಹೀಗೆ ಬೇರೆ ಬೇರೆ ಕೋರ್ಸಸ್, ಇನ್ನೂ ಸಾಕಷ್ಟು ಕೋರ್ಸಸ್ಗಳಿದಾವೆ. ಸೊ ಪ್ಲೀಸ್ ಕಾಲ್ ಮೀ ಫಾರ್ ಮೋರ್ ಇನ್ಫಾರ್ಮೇಶನ್ ಅಂಡ್ ಜಾಯಿನ್ ಆಫ್ಲೈನ್ ಅಂಡ್ ಆನ್ಲೈನ್ ಕ್ಲಾಸ್. ಟಿಲ್ ದೆನ್, ಥ್ಯಾಂಕ್ ಯು ವೆರಿ ಮಚ್. ಬೈ ಬೈ, ಟೇಕ್ ಕೇರ್.